ಪರಿಷತ್ ಚುನಾವಣೆಗೆ ಆಲ್ರೆಡಿ ಈಗ ಮತದಾನ ಆಯಿತು. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆದ್ದರೂ ಕೂಡ ಅಡ್ಡ ಮತದಾನದ ವಿಚಾರ ಈಗ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸ್ವಪಕ್ಷ ಬಿಜೆಪಿಯಲ್ಲೇ ಒಂದಿಷ್ಟು ಅಪಸ್ವರಗಳು ಎದ್ದಿದ್ದಾವೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಈ ಪರಿಷತ್ ಚುನಾವಣಾ ಫಲಿತಾಂಶ ಯಾವ ರೀತಿಯಾಗಿದೆ ಅಂದರೆ, ಈಗ ಮಳೆ ನಿಂತರೂ ಎಲೆ ಹನಿ ನಿಂತಿಲ್ಲ ಅಂತಾರಲ್ಲ, ಆ ಥರ ಈಗ ಪರಿಷತ್ ಚುನಾವಣೆ ನಡೀತು. ಮತ್ತು ಒಂದು ಕಡೆ ಬಿ ಜೆ ಪಿಯ ಇಬ್ಬರೂ ಅಭ್ಯರ್ಥಿಗಳು ಒಂದು ಕಡೆ ಗೆದ್ದಿದ್ದಾರೆ. ಗೆದ್ದರೂ ಕೂಡ ಬಿ ಜೆ ಪಿಗರಿಗೆ ಈ ಅಡ್ಡ ಮತದಾನ ಯಾರು ಮಾಡಿದ್ರಲ್ಲ, ಈ ಅಡ್ಡ ಮತದಾನ ಒಟ್ಟು ಬಿ ಜೆ ಪಿಲಿ 4 ಜನ ಮಾಡಿದ್ದಾರೆ, ಜೆ ಡಿ ಎಸ್ನಲ್ಲಿ ಒಟ್ಟು 8 ಜನ ಮಾಡಿದ್ದಾರೆ, ಒಟ್ಟು 12 ಜನ ಮಾಡಿದ್ದಾರೆ. ಈಗ ಸಾಕಷ್ಟು ಅದು ಯಾವ ರೀತಿ ಸಂಕಷ್ಟ ಎದುರಾಗ್ತಾ ಇದೆ ಅಂದರೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಸ್ಥಾನಕ್ಕೆ ಕುತ್ತು ಬಂದುಬಿಡ್ತದಾ, ಅಥವಾ ಬಿ ಜೆ ಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಥಾನಕ್ಕೆ ಇದೇನಾದರೂ ಒಂದು ಕಡೆ ಈಗ ಆಪತ್ತು ಬಂದುಬಿಡ್ತದಾ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಇದ್ರ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ರು ಸಿ ಟಿ ರವಿ ನೇತೃತ್ವದಲ್ಲಿ. ಆ ವರದಿ ಈಗ ಬಿ ವೈ ವಿಜೇಂದ್ರ ಕೈಗೆ ಈಗ ಸೇರಿದೆ. ಆದರೆ ಈಗ ಉಚ್ಚಾಟಿತ ಶಾಸಕ ಏನಿದಾರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ, ಅವರು ಸಹಜವಾಗಿ ಅವರು ನೇರ ಮಾತಾಡ್ತಾರೆ. ಅವರು ಯಾವುದೇ ಪಕ್ಷದಲ್ಲಿ ಇರಲಿ, ಅವರು ಯಾವುದೇ ಪಕ್ಷದ ನಾಯಕರಾಗಿರಲಿ, ಅವರು ಸ್ವಪಕ್ಷದ ನಾಯಕರೇ ಆಗಿರಲಿ, ವಿಪಕ್ಷದ ನಾಯಕರೇ ಆಗಿರಲಿ, ಅವರು ನೇರವಾಗಿ ಮಾತಾಡ್ತಾರೆ. ಅದರಲ್ಲೂ ಭಾಳ ಮುಖ್ಯವಾಗಿ ವಿಜೇಂದ್ರನ ಈ ಒಂದು ನಾಯಕತ್ವವನ್ನು ಸಾಕಷ್ಟು ಸಂದರ್ಭದಲ್ಲಿ ಅವರು ಅಲ್ಲಗಳಿತಾ ಇದ್ದರು. ಅವರ ನಾಯಕತ್ವ ಸರಿಯಿಲ್ಲ, ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತಿದ್ರು. ಈಗ ಮತ್ತೊಂದು ರೀತಿಯ ಫೈಟನ್ನು ಈಗ ಶುರು ಮಾಡ್ಕೊಂಡಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ. ಇದು ನಿಜಕ್ಕೂ ಮತ್ತೆ ಒಳಜಗಳ ಭುಗಿಲೆದ್ದಂತೆ ಕಾಣಿಸ್ತಾ ಇದೆ. ಆಲ್ರೆಡಿ ಒಳಜಗಳ ಇದೆ, ಆಂತರಿಕ ಕಲಹ ಇದೆ, ಒಗ್ಗಟ್ಟಿನ ಕೊರತೆ ದೊಡ್ಡ ಮಟ್ಟದಲ್ಲಿ ಈಗ ಎದ್ದು ಕಾಣಿಸ್ತಾ ಇದೆ. ಈಗ ಏನೇ ಒಂದು ಮಾತುಕತೆ ಆದರೂ ಕೂಡ ಒಂದು ಪಕ್ಷದ ಒಂದು ಶಿಸ್ತು ಕಾಪಾಡಬೇಕು ಅಂತ ಹೈಕಮಾಂಡ್ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತದೆ. ಆ ಪಕ್ಷದ ಗೆರೆಯನ್ನು ಆಲ್ರೆಡಿ ಆಗಾಗ ದಾಟ್ತಾ ಇರ್ತಾರೆ. ಬರೀ ಅಡ್ಡ ಮತದಾನದ ವಿಚಾರದಲ್ಲಿ ಗೆರೆ ದಾಟೋದು ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ನಾಯಕರುಗಳು ಪಕ್ಷದ ಶಿಸ್ತನ್ನು ಒಂದು ಉಲ್ಲಂಘನೆಯನ್ನು ಮಾಡ್ತಾ ಇರ್ತಾರೆ ಅನ್ನಲಿಕ್ಕೆ ಯತ್ನಾಳ್ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಸೋಲನ್ನು ಮುಚ್ಚಿಕೊಳ್ಳಲಿಕ್ಕೆ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಇದು ಯತ್ನಾಳ್ ವಿಜೇಂದ್ರ ಮೇಲೆ ಗುಡುಗಿರುವಂಥದ್ದು. ಬಿ ವೈ ವಿಜೇಂದ್ರ ತಂಡ ತನ್ನ ವೈಫಲ್ಯವನ್ನು ಮರೆಮಾಚುತ್ತಾ ಇದೆ. ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ನನ್ನ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ನನ್ನ ಮೇಲಿನ ಆರೋಪಗಳು ಸತ್ಯಕ್ಕೆ ಮೈಲುಗಳಷ್ಟು ದೂರ ಇದೆ. ಇದು ವಿಜೇಂದ್ರ ವಿರುದ್ಧ ಯತ್ನಾಳ್ ಈಗ ಮತ್ತೆ ಸಿಡಿಮಿಡಿಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯತ್ನಾಳು ಉಚ್ಚಾಟನೆ ಆಗಿದ್ದರೂ ಕೂಡ ಅವರ ವರ್ಷೆ ಏನು ಬಿಡ್ತಾ ಇಲ್ಲ, ಅಥವಾ ತುಂಬ ಸೈಲೆಂಟ್ ಆದಂತೆ ಕಾಣಿಸ್ತಾ ಇಲ್ಲ. ಅವರು ಆ್ಯಕ್ಟಿವ್ ಆಗಿದ್ದೀನಿ ನಾನು ಅಂತ ಆಗಾಗ ತೋರಿಸ್ತಾ ಇರ್ತಾರೆ. ಯಾಕಂದರೆ ಮೊನ್ನೆ ಬಾಗಲಕೋಟೆ ಉಪಚುನಾವಣೆ ನಡೆದಾಗಲೂ ಕೂಡ ಅವರು ವೀರಣ್ಣ ಚರಂತಿಮಠ ಪರವಾಗಿ ಬಂದು ಮತ ಪ್ರಚಾರವನ್ನು ಮಾಡಿದರು. ಮೊನ್ನೆ ಪರಿಷತ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವರು ನಾನು ಇಂಥವರಿಗೆ ವೋಟ್ ಹಾಕ್ತಾ ಇದ್ದೀನಿ, ನಾನು ಬಿ ಜೆ ಪಿ ಕ್ಯಾಂಡಿಡೇಟಿಗೆ ವೋಟ್ ಹಾಕ್ತಾ ಇರೋದು ಅಂತ ಹೇಳಿಬಿಟ್ಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ನಾನು ಪತ್ರವನ್ನು ಬರೆದಿದ್ದೆ ಅಂತಲೂ ಕೂಡ ಬಹಿರಂಗವಾಗಿ ಹೇಳಿದರು. ಅವ್ರ ಮತವನ್ನು ಅಸಿಂಧುಗೊಳಿಸಬೇಕು ಅಂತ ಕಾಂಗ್ರೆಸ್ ನಾಯಕ ಉಗ್ರಪ್ಪ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದರು. ಈ ರೀತಿಯಾದಂತಹ ಒಂದಿಷ್ಟು ಫೈರ್ ಬ್ರ್ಯಾಂಡ್ ಥರ ಆಗಾಗ ಅವರು ಸ್ಫೋಟ ಆಗ್ತಾನೆ ಇರ್ತಾರೆ. ಅವ್ರ ಸ್ಫೋಟ ಬೇರೆ ಪಕ್ಷದವ್ರಿಗಿಂತ ಸ್ವಪಕ್ಷದ ಲೀಡರ್ಗಳ ಮೇಲೇ ಜಾಸ್ತಿ ಆಗ್ತಾ ಇರ್ತಾರೆ. ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಒಂಥರ ಮುಜುಗರಕ್ಕೆ ಒಳಗಾಗ್ತಾ ಇರ್ತಾರೆ ಕಮಲ ಕಲಿಗಳು. ಜೊತೆಗೆ ಪಕ್ಷದಲ್ಲಿನ ಒಡಕು, ಪಕ್ಷದಲ್ಲಿನ ಒಂದು ಆಂತರಿಕ ಬಿಕ್ಕಟ್ಟು, ಒಗ್ಗಟ್ಟಿನ ಕೊರತೆ ಎಲ್ಲವೂ ಕೂಡ ಎದ್ದು ಕಾಣಿಸ್ತಾ ಇದೆ ಅನ್ನಲಿಕ್ಕೆ ಒಂದು ಯತ್ನಾಳ್ ಅವರ ಈ ಒಂದು ಹೇಳಿಕೆಗಳು ಆಗಾಗ ವ್ಯಕ್ತಪಡಿಸ್ತಾ ಇರ್ತಾರೆ. ಜೊತೆಗೆ ಈಗ ಮತ್ತೆ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂತ ವಿಜೇಂದ್ರನನ್ನೇ ಗುರಿಯಾಗಿಸಿಕೊಂಡು ಹೇಳಿದರು. ಇನ್ನೊಂದು ಕಡೆ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ರು. ಈಗ ಮೊನ್ನೆ ಏನೋ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದರು ಸಿ ಟಿ ರವಿ ನೇತೃತ್ವದಲ್ಲಿ. ಯಾರು ಅಡ್ಡದ ಮತದಾನ ಮಾಡಿದ್ದಾರೆ ಅಂತ ಹೆಸರೇನು ಉಲ್ಲೇಖ ಆಗಿಲ್ಲ. ಅದೀಗ ವಿಜೇಂದ್ರ ಕೈ ಸೇರಿದೆ ಅವ್ರ ಲಿಸ್ಟು. ಒಂದಿಷ್ಟು ಅನುಮಾನಾಸ್ಪದ ಶಾಸಕರ ಹೆಸರುಗಳು ಅದರಲ್ಲಿ ಇರ್ಬೋದು, ಒಂದು 4 ಜನ ಯಾರು ಅಂತ. ಅದರಲ್ಲಿ ಯತ್ನಾಳ್ ಹೆಸರು ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಯತ್ನಾಳ್ ಯಾಕೆ ಈ ಥರ ಈಗ ಮಾತಾಡ್ತಾ ಇದ್ದಾರೆ, ಅವ್ರಿಗೇನಾದರೂ ನನ್ನ ಮೇಲೆ ಏನಾದರೂ ಅನುಮಾನ ಬಂದು ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಯತ್ನಾಳು. ಒಟ್ಟಿನಲ್ಲಿ
ಅವರು ಪಕ್ಷದ ಗೌಪ್ಯತೆಯನ್ನು ಕಾಪಾಡಬೇಕಾಗ್ತದೆ, ಪಕ್ಷದ ಒಂದು ಶಿಸ್ತನ್ನು ಕಾಪಾಡಬೇಕಾಗ್ತದೆ. ಒಟ್ಟಿನಲ್ಲಿ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಸಹಜವಾಗಿ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಅದು ಇರಿಸುಮಿರಿಸು, ಪಕ್ಷದ ನಾಯಕರಿಗೂ ಕೂಡ ಒಂಥರ ಇರಿಸುಮಿರಿಸು ಆಗ್ತಾ ಇದೆ ಅನ್ನಲಿಕ್ಕೆ ಯತ್ನಾಳ್ ಅವರ ಇತ್ತೀಚಿನ ಹೇಳಿಕೆಗಳೇ ಈಗ ಸಾಕ್ಷೀಕರಿಸ್ತಾ ಇರ್ತವೆ.